ಮುಂದೆ ನಾವು ಪ್ರಶಸ್ತಿಯನ್ನ ನೀಡ್ತಾ ಇರೋದು ಬರಹಗಾರರಿಗೆ. ಹಾಗಾಗಿ ಮೊದಲನೆಯದಾಗಿ ಅತ್ಯುತ್ತಮ ಸಂಭಾಷಣೆಕಾರ ಪ್ರಶಸ್ತಿಯನ್ನ ನೀಡುವಂತಹ ಸಮಯ. ಅತ್ಯುತ್ತಮ ಸಂಭಾಷಣೆಕಾರ ಪ್ರಶಸ್ತಿಗೆ ನಾಮಿನೇಷನ್ಸ್ ಅನ್ನ ನೋಡೋಣ ಬನ್ನಿ. The nominees are ಯುವಿ ವೆಂಚರ್ಸ್ ಅರ್ಪಿಸುವ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ 2025 ಅತ್ಯುತ್ತಮ ಸಂಭಾಷಣೆಕಾರ ಪ್ರಶಸ್ತಿ. ದ nominees are ಗೌರಿ ಶಂಕರ್, ಚಿತ್ರ ಕೆರೆಗಟ್ಟೆ. ನಾಗರಾಜ್ ಸೋಮಯಾಜಿ, ಚಿತ್ರ ಮರ್ಯಾದೆ ಪ್ರಶ್ನೆ. ಆಗ ನನಗೆ ಪ್ರಶ್ನೆ, ನಾವು ಯಾವಾಗ ಬೆಳೆಯೋದು ಅಂತ. ದುಡ್ಡಿರೋರಿಗೆಲ್ಲ ಏನೋ ಒಂಥರ ಕಾನ್ಸೆಪ್ಟ್, ಇಡೀ ಪ್ರಪಂಚ ತಿಳ್ತಿದ್ರೆ ನಮ್ಮಿಂದ. ಜೈಶಂಕರ್ ಆರ್ಯರ್, ಚಿತ್ರ ಶಿವಮ್ಮ. ನನ್ನ ಗಂಡ ಮಕ್ಕಳವ್ರು ಯಾಕೆ ಹೇಳ್ತಿದ್ದಿಲ್ಲ, ಹೆಣ ಆಗ್ಬಿಟ್ಟಿದ್ದೆ, ಮನಕ್ಕೆ ಹೋಗತ್ತಾ ಬರ್ತಿದ್ದಿಲ್ಲ. ಇದ್ರ ಕುಡಿದು ಅಂತ ಆರಾಮದೆ. ಮಾಸ್ತಿ ಒಪ್ಪನಹಳ್ಳಿ, ಚಿತ್ರ ಭೀಮಾ. ಇವತ್ತು ಮಕ್ಕಳು ಬೆಂಕಿ ಪಟ್ಟಣದಲ್ಲಿರೋ ಖಂಡಿತರ ಒಂದು ಅಂಟ್ಕೊಂಡು ಹೋದ್ರೆ ಇಡೀ ಪಟ್ಟಣ ಪಕ್ಕನೇ ಹಾಕಿರ್ತಾರೆ. ಉತ್ಸವ್ ಗೋಲ್ವಾರ್, ಚಿತ್ರ ಫೋಟೋ. ತ್ವರಗ ಅವು ಹುಚ್ಚಿಡಿದ್ರಲ್ಲಿ ಮೊದಲು ನೀವು ಮನೆ ಈಗ ಅತ್ಯುತ್ತಮ ಸಂಭಾಷಣೆಕಾರ ಪ್ರಶಸ್ತಿಯನ್ನ ನೀಡಿ ಗೌರವಿಸುವಂತಹ ಸಮಯ. ಹಾಗಾಗಿ ಪ್ರಶಸ್ತಿಯನ್ನ ನೀಡೋದಕ್ಕೆ ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ, ನಮ್ಮ ಕನ್ನಡದ ಹೆಮ್ಮೆ, ನಮ್ಮ ಕನ್ನಡದ ಪ್ರತಿಭೆ, ಬಹಳಷ್ಟು ಸಂಗೀತ ಲೋಕದಲ್ಲಿ ಮೆರಿತಾ ಇರೋರೆಲ್ಲರಿಗೂ ಕೂಡ ಸ್ಫೂರ್ತಿ ನಾದ ಬ್ರಹ್ಮ ಹಂಸಲೇಖ ಸರ್ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಾದ ಬ್ರಹ್ಮ ಹಂಸಲೇಖ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅವರ ಜೊತೆಯಲ್ಲಿ ನಮ್ಮೊಂದಿಗಿದ್ದಾರೆ ಜಯಂತ್ ಜಯದುರ್ಗ ಆಕ್ಟ್ಸ್, ಇದರ ಸೀನಿಯರ್ ಡೈರೆಕ್ಟರ್ ಆಗಿರುವಂತಹ KV ಜಯರಾಮ್ ಅವರು ಹಾಗೂ KV ರಾಜು ಅವರು ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. KV ಜಯರಾಮ್ ಅವರ ಮಗ KV ರಾಜು ಅವರು ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಜಯಂತ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಮ್ಯಾನೇಜಿಂಗ್ ಡೈರೆಕ್ಟರ್ ಕರ್ನಾಟಕ ಗ್ರೇಪ್ ಅಂಡ್ ವೈನ್ ಬೋರ್ಡ್ ಸೋಮು ಟಿ ಅವರು ದಯವಿಟ್ಟು ನಮ್ಮನ್ನ ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಸೋಮು ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಅಂಡ್ ಜಯಂತ್ ಸರ್ ಕೂಡ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇದೀಗ ಅತ್ಯುತ್ತಮ ಸಂಭಾಷಣೆಕಾರ ಪ್ರಶಸ್ತಿ ಯಾರು ಪಡಿತಾ ಇದ್ದಾರೆ ಅನ್ನುವಂಥದ್ದನ್ನ ಘೋಷಿಸುವಂತಹ ಸಮಯ. ಅಂಡ್ ದ ವಿನ್ನರ್ ಈಸ್ ಅತ್ಯುತ್ತಮ ಸಂಭಾಷಣೆಕಾರ, ಚಿತ್ರ ಮರ್ಯಾದೆ ಪ್ರಶ್ನೆ. ಯಾಕೆಂದರೆ ಒಂದು ಚಿತ್ರ, ಆ ಚಿತ್ರದ ಮರ್ಯಾದೆ, ಆ ಮರ್ಯಾದೆ ಬರೋದೇ ಆ ಭಾಷೆ. ಆ ಭಾಷೆಗೆ ಎಷ್ಟು ಶಕ್ತಿ ಇರುತ್ತೆ ಅಂದರೆ ಒಂದು ಚಿತ್ರಕ್ಕೆ ಮರ್ಯಾದೆಯನ್ನೇ ತೆಗೆದುಕೊಡುತ್ತೆ ಅಂತ. ಮರ್ಯಾದೆ ಪ್ರಶ್ನೆ ಒಂದು ಚಿತ್ರದ ಅತ್ಯುತ್ತಮ ಸಂಭಾಷಣೆಕಾರ ನಾಗರಾಜ್ ಸೋಮಯಾಜಿ. ನಾಗರಾಜ್ ಸೋಮಯಾಜಿ ಮರ್ಯಾದೆ ಪ್ರಶ್ನೆ. ಇದರ ಅತ್ಯುತ್ತಮ ಸಂಭಾಷಣೆಗಾಗಿ ಅತ್ಯುತ್ತಮ ಸಂಭಾಷಣೆಗಾರ ಪ್ರಶಸ್ತಿಯನ್ನು ಪಡೆದಿದ್ದಾರೆ ನಾಗರಾಜ್ ಸೋಮಯಾಜಿ ಅವರು ಫಾರ್ ಫಿಲ್ಮ್ ಮರ್ಯಾದೆ ಪ್ರಶ್ನೆ. ಹಾರ್ಟಿ ಕಂಗ್ರಾಚುಲೇಷನ್ಸ್. ಅಲ್ಲಿ ಚಪ್ಪಾಳೆ. ಕಂಗ್ರಾಚುಲೇಷನ್ಸ್ ನಾಗರಾಜ್ ಸೋಮಯಾಜಿ ಅವರೇ, ಅತ್ಯುತ್ತಮ ಸಂಭಾಷಣೆಗಾರ ಪ್ರಶಸ್ತಿಯನ್ನು ಪಡೆದಿದ್ದೀರಾ. ಮರ್ಯಾದೆ ಪ್ರಶ್ನೆ ಸಿನಿಮಾಗಾಗಿ ನಿಮ್ಮ ಮಾತು. ನಮಸ್ಕಾರ. ಮುಂದೆ ಇರುವಂಥ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ನಮಸ್ತೆ ಹೇಳ್ತಾ, ಸ್ಪೆಷಲಿ ಈ ಜಾಗದಲ್ಲಿ ಅಂದರೆ ಚಂದನವನ ಕ್ರಿಟಿಕ್ ಅವಾರ್ಡಲ್ಲಿ ಈ ಅವಾರ್ಡ್ನ ತಗೊಳ್ಳೋದಕ್ಕೆ ತುಂಬ ಖುಷಿ. ಯಾಕೆ ಅಂದರೆ ತುಂಬ ಪ್ರಾಮಾಣಿಕತೆ ಇದೆ ಅಂತ ನಾನು ನಂಬ್ತೀನಿ. ಇದಕ್ಕಿಂತ ಮುಂಚೆ ಸರ್ವಸ್ವ ಪ್ರೊಡಕ್ಷನ್ಸ್ ಅಂತ ನಂದೇ ಪ್ರೊಡಕ್ಷನ್ ಹೌಸಲ್ಲಿ ಬುಕ್ಸಟೆ ಲೈಫ್ ಅಂತ ಒಂದು ಸಿನಿಮಾ ಮಾಡಿದ್ದೆ, ತುಂಬ ಇಷ್ಟಪಟ್ಟು. ಆ ಸಿನಿಮಾಗೆ ಕೂಡ ಅವಾರ್ಡ್ ಕೊಟ್ಟಿದ್ರಿ. ಈಗ ನನ್ನ ನಿರ್ದೇಶನದ ನನ್ನ ಸಂಭಾಷಣೆಗೆ ಮತ್ತೊಮ್ಮೆ ಈ ಅವಾರ್ಡ್ ಸಿಕ್ಕಿದೆ. ಸಕರ್ ಸ್ಟುಡಿಯೋ ಪ್ರೊಡಕ್ಷನ್ ಹೌಸಿಂದ ಈ ಸಿನಿಮಾ ಆಗಿತ್ತು. ಸೊ ಇಡೀ ಸಕರ್ ಸ್ಟುಡಿಯೋ ಆರ್ಜೆ ಪ್ರದೀಪ್ ಅವರು ಹಾಗೆ ಅವರ
ಗಾಂಧಿರಾಜನ್ ಸರ್ ಇವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸ್ಪೆಷಲಿ ನಿಮ್ಮ ಹತ್ರ ಈ ಅವಾರ್ಡ್ ತಗೊಂಡಿದ್ದಕ್ಕೆ ನನಗೆ ಈ ಚಿತ್ರ ಅತ್ಯುತ್ತಮ ಸಂಭಾಷಣೆ. ಈ ಚಿತ್ರದಲ್ಲಿ ನೀನು ಅತ್ಯುತ್ತಮ ಸಂಭಾಷಣೆ. ಅಪ್ಪ ಯಾವಾಗಲೂ ಹೇಳೋರು ಬೆಂಗಳೂರು ಹೇಗೆ ಬೆಳೆಯುತ್ತೆ ನೋಡು. ಆಗ ನಮ್ಗಿದ್ದು ಪ್ರಶ್ನೆ, ನಾವು ಬೆಳಿತೀವ? ಒಂದು ಊರು ಬೆಳೆದು ಬಿಡುತ್ತೆ, ಆದ್ರೆ ಅಲ್ಲಿ ಬದುಕ್ತಾ ಇರೋರು ಬೆಳೀತಾರ ಅಂತ. ಯಾಕಂದ್ರೆ ತುಂಬಾ ಬೇರೆ ಬೇರೆ ವಿಷಯದಿಂದ ಕುಗ್ಬಿಡ್ಬೋದು ಅನ್ನೋ ಕಾರಣಕ್ಕೆ ಸಣ್ಣ ಮಗು ಹೇಳೋ. ಥ್ಯಾಂಕ್ ಯು. Once again, congratulations, Nagaraj Somiyaji ಅವರಿಗೆ ಪ್ರೀತಿಯ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಎಸ್, ಇದೀಗ ಮುಂದಿನ ಪ್ರಶಸ್ತಿಯನ್ನು ನೀಡುವಂತಹ ಸಮಯ. The next category is for ಅತ್ಯುತ್ತಮ ಚಿತ್ರ ಸಾಹಿತಿ. ಅತ್ಯುತ್ತಮ ಚಿತ್ರ ಸಾಹಿತಿ the nominees are ಯುವಿ ವೆಂಚರ್ಸ್ ಅರ್ಪಿಸುವ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ 2025 ಅತ್ಯುತ್ತಮ ಚಿತ್ರ ಸಾಹಿತಿ ಪ್ರಶಸ್ತಿ. ದ nominees are ಡಾಕ್ಟರ್ ನಾಗೇಂದ್ರ ಪ್ರಸಾದ್, ಪ್ರಮೋದ್ ಮರವಂತೆ, ಕಣ್ಣಲ್ಲಿ ಕಣ್ಣಿಡು ಚಿತ್ರ ಬಗೀರ, ಎನ್ಆರ್ ಪ್ರದೀಪ್, ನರಕ ತುಂಬಿ ಮರಳು ಬಂದ ಚಿತ್ರ ಯನಾಪುನ್ನಿ, ನಾಗಾರ್ಜುನ್ ಶರ್ಮಾ, ಡೋಂಟ್ ವರಿ ಬೇಬಿ ಚಿನ್ನಮ್ಮ, ಕವಿರಾಜ್, ನಿನ್ನ ಹೆಗಲು ಚಿತ್ರ ಕೃಷ್ಣಂ ಪ್ರಣಯ ಸಖಿ, ಅತ್ಯುತ್ತಮ ಚಿತ್ರ ಸಾಹಿತಿ ಪ್ರಶಸ್ತಿಯನ್ನ ಘೋಷಿಸೋದಕ್ಕೆ ಮತ್ತೊಮ್ಮೆ ನಮ್ಮ ಅತಿಥಿ ಅಭಿನಂದಕರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇದೀಗ ಬೆಸ್ಟ್ ಲಿರಿಸಿಸ್ಟ್ ಅವಾರ್ಡ್ ಅನ್ನ ನೀಡುವಂತಹ ಸಮಯ. 6ನೇ ವರ್ಷದ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಅವಾರ್ಡ್ಸ್ ಯುವಿ ವೆಂಚರ್ಸ್ ಪ್ರೆಸೆಂಟ್ಸ್ ಇದರ ಅತ್ಯುತ್ತಮ ಚಿತ್ರ ಸಾಹಿತಿ, ದ ಬೆಸ್ಟ್ ಲಿರಿಸಿಸ್ಟ್ ಅಂಡ್ ದ ವಿನ್ನರ್ ಈಸ್ ಅತ್ಯುತ್ತಮ ಚಿತ್ರ ಸಾಹಿತಿ ಡಾಕ್ಟರ್ ನಾಗೇಂದ್ರ ಪ್ರಸಾದ್. ಜೋರಾದ ಚಪ್ಪಾಳೆಯಲ್ಲಿ ಅತ್ಯುತ್ತಮ ಚಿತ್ರ ಸಾಹಿತಿ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ದ್ವಾಪರ ಹಾಡು ನಮ್ಮ ಕೃಷ್ಣ ಪ್ರಣಯ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಕೃಷ್ಣ ಪ್ರಣಯ ಸಖಿ ಸಿನಿಮಾದ ದ್ವಾಪರ ಹಾಡಿಗಾಗಿ ಬೆಸ್ಟ್ ಲಿರಿಸಿಸ್ಟ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಆತ್ಮೀಯ ಶುಭಾಶಯಗಳು ನಾಗೇಂದ್ರ ಪ್ರಸಾದ್ ಸರ್, ಪ್ರೀತಿಯ ಕಂಗ್ರಾಚುಲೇಷನ್ಸ್ ನಿಮಗೆ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಜೇನ ದಣ್ಣಿಯೋಳೆ ಮೀನ ಕಣ್ಣೋಳೆ ಅಂತ ಹೇಳಿ ಎಲ್ಲಾ ಕಡೆ ಒಂದು ವೈಬ್ ಅನ್ನ ಕ್ರಿಯೇಟ್ ಮಾಡಿದವರು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್. Once again, heartily congratulations, sir. Yes, sir. ಈ ಲೇಖಕ ನಿನ್ನೆಯವನು, ಇವತ್ತಿನವನು ಮತ್ತು ನಾಳೆ ಎಲ್ರಿಗೂ ನಮಸ್ಕಾರ. ಒಂಥರ ಸಭಾ ಕಂಪನ. ಮುಂದೆ ಶಿವಣ್ಣ ಪಕ್ಕದಲ್ಲಿ ನೀವು. ಕನ್ನಡ ಚಿತ್ರರಂಗನ ಸ್ಯಾಂಡಲ್ವುಡ್ ಅಂತಿದ್ವಿ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತಿದ್ವಿ. 2011ರಲ್ಲಿ ಬೆಳಗಾವಿಯಲ್ಲಿ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು. ಆ ಸಮ್ಮೇಳನಕ್ಕೆ ಬಹಳ ದೊಡ್ಡ ಕನ್ನಡ ಚಿತ್ರರಂಗದಿಂದ ಒಂದು ದೊಡ್ಡ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಒಂದು ಹೆಸರು ಕೊಡಬೇಕು, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅನ್ನೋದ, ಅದು ಕನ್ನಡ ಸಾಹಿತ್ಯ ಸಮ್ಮೇಳನ. ಅಲ್ಲಿ ಚಂದನ ವನ ಅಂತ, ಆ ಚಂದನ
ಅಂದ್ರೆ ಸ್ಯಾಂಡಲ್, ವನ ಅನ್ನೋದನ್ನ ಕಾಯಿನ್ ಮಾಡಿದ್ದು ಹಂಸಲೇಖ ಸರ್. ಚಂದನವನ ಅನ್ನೋ ಪದವನ್ನ ಹುಟ್ಟಾಕಿದ್ದವರು. ಚಂದನವನ ಬಹಳಷ್ಟು ಬೇರೆ ಬೇರೆ ಅವಾರ್ಡ್ಸ್ ಏನೇ ಬಂದರೂ ಕೂಡ ಕ್ರಿಟಿಕ್ಸ್ ಕೊಡೋ ಅವಾರ್ಡ್ ಅಂದ್ರೆ ವಿಮರ್ಶಕ ಅನ್ನೋನು ಮೊದಲೇ ಕಟುವಾಗಿ ವಿಮರ್ಶಿಸೋನು ಅತ್ತೆ ನಾವು ಸೊಸೆ ಅಂಥದ್ದು. ವಿಮರ್ಶಕರ ಕಣ್ಣಿಗೂ ಒಂದು ಜನಪ್ರಿಯ ಗೀತೆ ಅಥವಾ ಜನಪ್ರಿಯ ಯಾವುದೇ ಕೆಲಸ, ಸಿನಿಮಾ, ಅದಕ್ಕೆ ಅವಾರ್ಡ್ ಬರೋದಕ್ಕೂ ಬಹಳಷ್ಟು ನಾನು ನೋಡ್ತಿದ್ದೆ. ಎಡಿಟರ್ನಾಗ್ಲಿ, ಸಾಹಸ, ಬೇರೆ 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 ವಿಭಾಗಗಳಲ್ಲಿ ಹುಡುಕಿ, ಅಂದ್ರೆ ಆ ಸಿನಿಮಾ ಜನಪ್ರಿಯವೋ ಅಲ್ಲವೋ ಅದು ಒಂದು ಕಡೆ, ಆದರೆ ಆ ಕೆಲಸವನ್ನ ಗುರುತಿಸಿ ಕೊಡ್ತಾ ಇರುವಂತ ಅವಾರ್ಡ್. ಹಾಗಾಗಿ ಈ ಅವಾರ್ಡ್ಗೆ ಅತಿ ಹೆಚ್ಚು ಪ್ರಾಶಸ್ತ್ಯ ಇದೆ ಅಂತ ನಾನು ಭಾವಿಸ್ತೇನೆ. ಚಂದನವನ ಈ ಕ್ರಿಟಿಕ್ ಅವಾರ್ಡ್ ಹೀಗೆ ಮುಂದುವರಿಯಲಿ, ಒಳ್ಳೆಯದಾಗಲಿ. ಮತ್ತು ಚಂದನ ಗಿಡ ಇದೆಯಲ್ಲ, ಶ್ರೀಗಂಧದ ಗಿಡ ಅಥವಾ ಮರ, ಅದರ ಸುತ್ತ ಬೆಳೆಯುವ ಯಾವುದೇ ಜಾತಿಯ ಯಾವುದೇ ಪ್ರಭೇದದ ಗಿಡ ಮರದಲ್ಲೂ ಕೂಡ ಚಂದನದ ಕಂಪಿರುತ್ತಂತೆ. ಆ ಚಂದನದ ಕಂಪಿರುತ್ತಂತೆ. ಹಾಗೆ ಈ ಅವಾರ್ಡ್ನಿಂದ, ಈ ಇಡೀ ನಿಮ್ಮ ತಂಡದಿಂದ ಬೇರೆ 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 ಕಡೆಗೂ ಕೂಡ ಈ ಕಂಪು ಹರಡಲಿ ಅಂತ ಆಶಿಸ್ತೀನಿ. ಒಳ್ಳೇದಾಗ್ಲಿ. ಮತ್ತು ವಿಶೇಷವಾಗಿ ಜೇನು ದನಿಯೋಳೆ ಹಾಡನ್ನ ಇಷ್ಟು ದೊಡ್ಡ ಹಿಟ್ ಮಾಡೋದಂತ ಕರ್ನಾಟಕದ ಮತ್ತು ಕರ್ನಾಟಕದ ಆಚೆಯ ಜಗತ್ತಿನ ಎಲ್ಲ ಭಾಗದ ಕನ್ನಡದ ಮನಸ್ಸುಗಳಿಗೆ ನನ್ನ ಧನ್ಯವಾದಗಳು. ಮತ್ತು ಆ ಚಿತ್ರವನ್ನ ಮತ್ತು ಚಿತ್ರದಲ್ಲಿ ಕೆಲಸ ಮಾಡಿದಂಥ ಎಲ್ಲ ನಮ್ಮ ಗಣೇಶ್ ಪರ್ಫಾರ್ಮೆನ್ಸ್, ಇಡೀ ಚಿತ್ರತಂಡಕ್ಕೆ ಧನ್ಯವಾದಗಳು. ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಪ್ರತಿಯೊಬ್ಬರಿಗೂ ಕೂಡ ನನ್ನ ಧನ್ಯವಾದಗಳು. ನಮಸ್ಕಾರ. ಮತ್ತೆ ಒಂದು ಸಣ್ಣ ಮಾತು. ನಮ್ಮ ಜಯಂತಿದಲ್ಲಿ ನನ್ನನ್ನು ಸಿನಿಮಾ ಕರ್ಕೊಂಡ್ಬಂದಿದ್ದು KV ಜಯರಾಮ್ ಅವರು, ಅವರ ಮಗ ಇವರು. ಬಹಳ ಖುಷಿ ಆಗುತ್ತೆ ಒಂದು ವೇದಿಕೆಯಲ್ಲಿ ಹಂಸಲೇಖ ಸರ್ ಜೊತೆ ನಮ್ಮ KV ಜಯರಾಮ್ ಅವರೇ ಕೊಟ್ಟರು ಅಂತ ಅನ್ಕೋತೀನಿ ಅವಾರ್ಡನ್ನ. ಬಹಳ ಖುಷಿ ಆಗುತ್ತೆ. ಥ್ಯಾಂಕ್ ಯು. Thank you, sir. Thank you so much once again. Hearty congratulations, Madam Prasad, sir. Thank you.